ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ಬಾದಾಮ್ ಹಲ್ವಾ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೊದಲಿಗೆ ನಾನು 1 ಕಪ್ ಆಗೋಷ್ಟು ಬಾದಾಮನ್ನ ತಗೊಂಡಿದ್ದೀನಿ. ಇವಾಗ ಅದನ್ನು ಒಂದು ಬೌಲಿಗೆ ನೀರು ಹಾಕ್ಕೊಂಡು ನೆನೆಸಿಡಬೇಕು. ಹಾಗಾಗಿ ಬಾದಾಮನ್ನೆಲ್ಲ ನೀರಿಗೆ ಹಾಕಿ ಇಡ್ತಾ ಇದ್ದೀನಿ. ನೀರಿಗೆ ಹಾಕಿ ನೆನೆಸಿಡಬೇಕು. ಮೊದಲಿಗೆನೆ ಇದು 3ರಿಂದ ಇಲ್ಲಾಂದರೆ 4 ಗಂಟೆ ಅಷ್ಟು ನೆನೆಸ್ಬೇಕು ಇದನ್ನು. ಇವಾಗ 3ರಿಂದ 4 ಗಂಟೆ ನೆಂದಿತ್ತು ಅದು. ಹಾಗಾಗಿ ಇವಾಗ ಸಿಪ್ಪೆನ ತೆಕ್ಕೊಬೇಕು, ಈಸಿಯಾಗಿ ಬಂದುಬಿಡುತ್ತೆ. ಇವಾಗ ಎಲ್ಲ ಬಾದಾಮ್ದು ಸಿಪ್ಪೆ ತೆಕ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ 1 ಕಪ್ಪಿಗೆ ನಾನು ಬಿಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆ ಕಪ್ಪಿಗೆ ಬಿಸಿ ಹಾಲನ್ನ ಹಾಕೊಂಡ್ಬಿಟ್ಟು ಕೇಸರಿ ದಳನ ಬಿಸಿ ಹಾಲಿಗೆ ಹಾಕ್ಕೋಬೇಕು. ತಣ್ಣಗಿರೋದು ಬೇಡ, ಹಾಲು ಬಿಸಿ ಇರಬೇಕು. ಇವಾಗ ಕೇಸರಿ ದಳನೂ ಸ್ವಲ್ಪ ನಾನು ಹಾಲಿಗೆ ನೆನೆಸಿಡ್ತಾ ಇದ್ದೀನಿ. ಇವಾಗ ನೋಡಿ, ಮೊದಲಿಗೆ ಇದನ್ನು ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ನಾನು ಬಿಡಿಸಿ ಇಟ್ಕೊಂಡಿದ್ನಲ್ವ ಬಾದಾಮ್ ಸಿಪ್ಪೆ ತೆಕ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡೋತ್ತಿಗೆ ನಮಗೆ ಗೊತ್ತಾಗುತ್ತೆ, ಪೇಸ್ಟ್ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಈ ಥರ ಇರಬೇಕು. ಬೇಕಿದ್ರೆ ನಾವು ಗ್ರೈಂಡ್ ಮಾಡೋತ್ತಿಗೆ ನೋಡಿಕೊಂಡು ಹಾಕ್ಕೋಬೋದು ಮತ್ತೆ ಹಾಲನ್ನು. ಇವಾಗ ನೋಡಿ, ಈ ಥರ ಹಾಕಬೇಕು, ಅದು ಪೇಸ್ಟ್ ರೀತಿಯಲ್ಲಿ. ಇವಾಗ ಇದು ಕೂಡ 1 ಬೌಲ್ ಆಗಿದೆ ನೋಡಿ. ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ತುಪ್ಪ ಕೂಡ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಬಿಟ್ಟು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮನ್ನ, ಇವಾಗ ಆ ಪೇಸ್ಟನ್ನು ಹಾಕ್ಕೋಬೇಕು. ಆ ಪೇಸ್ಟನ್ನ ಹಾಕ್ಕೊಂಡಾದ್ಮೇಲೆ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ನಾವು ಅದನ್ನು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಸಾಕು, ಜಾಸ್ತಿ ಹೊತ್ತೇನು ಬೇಡ. ಸ್ವಲ್ಪ ಹೊತ್ತು ಅದನ್ನು ತುಪ್ಪದಲ್ಲೇ ಹಿಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬಾದಾಮನ್ನ ತೊಗೊಂಡಿರ್ತೀರೋ ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು. ನೋಡಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಆಮೇಲೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಹೇಳಿಬಿಟ್ಟು. ಇವಾಗ ನಾನು 1 ಕಪ್ ಬಾದಾಮಿಗೆ 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಅದಾದಮೇಲೆ ಮಧ್ಯ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟಿಗೆ ತುಪ್ಪ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ತುಪ್ಪನೂ ಕೂಡ ಹಾಕ್ಕೊಳ್ತಾ ಹಾಗೆಯೇ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಅದಾದಮೇಲೆ ಇವಾಗ ನಾನು ನೆನೆಸಿಟ್ಟಿದ್ನಲ್ವ ಕೇಸರಿ ದಾಳನ, ಇವಾಗ ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ. ಕೇಸರಿನ ಹಾಕ್ಕೊಂಡಾದ್ಮೇಲೆ ನಾವು ಸಕ್ಕರೆನೂ ಕೂಡ ಇವಾಗಲೇ ಹಾಕ್ಕೋಬೇಕಾಗುತ್ತೆ. 1 ಕಪ್ ನಾವು ಬಾದಾಮನ್ನ ತೊಗೊಂಡಿದ್ದೀವಲ್ವ, ಅದಕ್ಕೆ 1/4 ಕಪ್ ಆಗೋಷ್ಟು ಸ್ವೀಟ್ ಬೇಕು ಅಂತ ಅನಿಸುತ್ತೆ. ನೀವು ನೋಡಿ ಹಾಕ್ಕೋಬೋದು, ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರು ಆಮೇಲೆ ಸ್ವೀಟ್ ನಾವು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು. ಅದಾದಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಅದಕ್ಕೆ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿದ್ರೆ ಬಾದಾಮ್ ಹಲ್ವಾ ರೆಡಿನೇ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ನಾರ್ಮಲಾಗಿ ಕೇಸರಿ ಬಾತ್ ಎಲ್ಲ ಮಾಡ್ತೀವಲ್ಲ, ಅದೇ ಥರ ಸ್ವಲ್ಪ ಇದು ಮಾಡೋದು ಕೂಡ, ಅದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಬಾದಾಮಲ್ಲಿ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾವು ಇದಕ್ಕೆ ಸಕ್ಕರೆ, ಏಲಕ್ಕಿ ಪುಡಿ ನಾರ್ಮಲಾಗಿ ಎಲ್ಲ ಸ್ವೀಟಿಗೆ ಮಾಡ್ತೀವಲ್ವ, ಅದೇ ಥರ ಬಾದಾಮ್ ಎಲ್ಲ ಹಾಕಿರ್ತೀವಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.